ಪಟ್ಟರೆ ಡಿಸಿಎಂ ಆಗಲ್ಲ. ನಾನು ಆಸೆ ಪಟ್ಟರೆ ಡಿಸಿಎಂ ಮಾಡಿ ಬಿಡುತ್ತಾರೆ. ಸ್ಥಾನಮಾನ ಕೊಡೋದಿದ್ದರೆ ಹೈಕಮಾಂಡ್ ತೀರ್ಮಾನ. ದೊಡ್ಡ ಇಲಾಖೆಯಲ್ಲಿ ಕೆಲಸ ಮಾಡುವ ಅವಕಾಶ ಪಕ್ಷ ಕೊಟ್ಟಿದೆ. ಮೊದಲು ಕೊಟ್ಟಿರುವ ಜವಾಬ್ದಾರಿಯನ್ನ ನಿಭಾಯಿಸುತ್ತೇನೆ. ನಾನು ಮುಗಿಲಿಗೆ ಏಣಿ ಹಾಕೊಳ್ಳಲ್ಲ ಎಂದ ಹೆಬ್ಬಾಳ್ಕರ್. ಬೆಳಗಾವಿಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿಕೆ. ಬೆಳಗಾವಿಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿಕೆಯೊಂದನ್ನು ನೀಡಿದ್ದಾರೆ. ಕೇವಲ ನಾನು ಆಸೆ ಪಟ್ಟರೆ ಡಿಸಿಎಂ ಆಗಲ್ಲ, ನಾನು ಆಸೆ ಪಟ್ಟರೆ ಡಿಸಿಎಂ ಮಾಡಿ ಬಿಡುತ್ತಾರೆ. ಸ್ಥಾನಮಾನ ಕೊಡುವುದಿದ್ದರೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ದೊಡ್ಡ ಇಲಾಖೆಯಲ್ಲಿ ಕೆಲಸ ಮಾಡುವ ಅವಕಾಶ ಪಕ್ಷ ಕೊಟ್ಟಿದೆ. ಮೊದಲು ಕೊಟ್ಟಿರುವ ಜವಾಬ್ದಾರಿಯನ್ನ ನಿಭಾಯಿಸುತ್ತೇನೆ. ನಾನು ಮುಗಿಲಿಗೆ ಏಣಿ ಹಾಕೊಳ್ಳಲ್ಲ ಎಂದ ಲಕ್ಷ್ಮೀ ಹೆಬ್ಬಾಳ್ಕರ್. ಈಗ ನಾನು ಆಸೆ ಪಟ್ಟರೆ ಡಿಸಿಎಂ ಮಾಡ್ಬಿಡ್ತಾರ? ಹೈಕಮಾಂಡ್ ಅಂತ ಹೇಳ್ತಾ ಇದ್ದೀನಿ. ಏನೇ ಸ್ಥಾನಮಾನ, ಇವತ್ತು ನಾನು ಮಂತ್ರಿ ಆಗಿದ್ದೀನಿ, ಒಬ್ಬ ಸಾಮಾನ್ಯ ಕಾರ್ಯಕರ್ತ ಈ ರಾಜ್ಯದಲ್ಲಿ ಒಂದು ಇತಿಹಾಸ ನಿರ್ಮಾಣ ಆಗಿದೆ. ಇಂಥ ಒಂದು ದೊಡ್ಡ ಇಲಾಖೆಯಲ್ಲಿ ಕೆಲಸ ಮಾಡುವಂತ ಅವಕಾಶವನ್ನ ಕೊಟ್ಟಿದ್ದೆ ಕಾಂಗ್ರೆಸ್ ಪಕ್ಷ ಮುಖಂಡರು. ಇದನ್ನ ನಿಭಾಯಿಸ್ತೀನಿ. ನಾನು ಮುಗಿಲಿಗೆ ಏನೇ ಹಾಕುವಂತವಳಲ್ಲ. ಕೆಪಾಸಿಟಿ ಐತೆ ಅನ್ನುವಂಥದ್ದು ಕೂಡ ಹೈಕಮಾಂಡ್ ತೀರ್ಮಾನ ತಗೊಂಡು ಸತೀಶ್ ಜಾರಕಿಹೊಳಿ ಅವರಿಗೆ ಡಿಸಿಎಂ ಕೊಡ್ಬೇಕಂತೇಳಿ ಡಿಸಿಎಂ ಕೊಡ್ಬೇಕಂತೇಳಿ ಬೆಳಗಾವಿ ಜಿಲ್ಲಾ ಆಸಿಫ್ ಸೇಠ್ ಅವರು ಸೇರಿದಂತೆ ಸಾಕಷ್ಟು ಜನ ಶಾಸಕರು ಒತ್ತಾಯ ಮಾಡ್ತಾ ಇದ್ದಾರೆ. ನಿಮ್ಮ ಹೈಕಮಾಂಡ್ ನಿರ್ಧಾರ. ಇನ್ನೊಂದು ಮೇಡಮ್, ಈಗ ನೀವು ಚುನಾವಣೆ ಪೂರ್ವ ಮಂತ್ರಿ ಆದ ನಂತರ ಅಂಗನವಾಡಿ ಕಾರ್ಯಕರ್ತರಿಂದ 1 ಲಕ್ಷ ರೂಪಾಯಿ ತಗೊಂಡ್ರಂತೆ, ಅದರ ಪಾಪದಿಂದ ಸೋತರು ಅಂತ ರಮೇಶ್ ಜಾರಕಿಹೊಳಿ ಆರೋಪ ಮಾಡಿದ್ದಾರೆ. ಎಷ್ಟು ಸತ್ಯ? ಯಾರ್ದಾದ್ರೂ ಹತ್ರ 1 ಲಕ್ಷ ರೂಪಾಯಿ ತಗೊಂಡಿದ್ರೆ ಅವ್ರ ಪಾಪ ಸಾಕ್ಷಿ ಸಮೇತ ತೆಗೆದುಕೊಂಡು ಬಂದು ನನಗೆ ಹೇಳಿದ್ರೆ, ಅದನ್ನ ಅವರು ಸಾಬೀತ ಮಾಡಿದ್ರೆ ಅದಕ್ಕೆ ಮುಂದಿನ ಉತ್ತರವನ್ನು ಕೊಡ್ತಾರೆ.